ಈ ಎಲ್ಲದ ಬೆಳವಣಿಗೆಗಳ ನಡುವೆ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. KS ಈಶ್ವರಪ್ಪ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಶೀಘ್ರವೇ ಒಂದಾಗ್ತಾರಾ ಅಂತ ಹೇಳಿ ಈಗಾಗಲೇ ಬಿಜೆಪಿಯಿಂದ ಹೊರ ನಡೆದಿರುವಂತ ಈಶ್ವರಪ್ಪ ಮತ್ತೊಂದು ಕಡೆ ಒಂದು ಹೆಜ್ಜೆಯನ್ನ ಹೊರಗಿಟ್ಟಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಈಶ್ವರಪ್ಪ ಯತ್ನಾಳ್ ಪ್ರಬಲ ಹಿಂದುತ್ವ ನಾಯಕರು ಈಗಾಗಲೇ ಬ್ರಿಗೇಡ್ ಸ್ಥಾಪನೆ ಮಾಡಿದ್ದಾರೆ. KS ಈಶ್ವರಪ್ಪ ಜೊತೆ ಕೈ ಜೋಡಿಸ್ತಾರಂತೆ ಶಾಸಕ ಯತ್ನಾಳ್. ಶೀಘ್ರವೇ ಹಾಗಾದ್ರೆ ಈ ಇಬ್ಬರು ಉಭಯ ನಾಯಕರು ಯತ್ನಾಳ್ ಈಶ್ವರಪ್ಪ ಒಂದಾಗ್ತಾರ? ಹಾಗಾದ್ರೆ ಈಶ್ವರಪ್ಪ ಪ್ಲಸ್ ಯತ್ನಾಳ್ ಜಾತಿ ಪಕ್ಕಾ ಲೆಕ್ಕಾಚಾರ ಇದೆ. ಲಿಂಗಾಯತ ಪ್ಲಸ್ ಕುರುಬ ಕಾಂಬಿನೇಷನ್ ಪಾರ್ಟಿ. ಜಸ್ಟ್ ಇಮ್ಯಾಜಿನ್ ಹೆಂಗಿರುತ್ತೆ ಅಂತ ಹೇಳಿ. ಈಶ್ವರಪ್ಪ ಯತ್ನಾಳ್ ಪ್ರಬಲ ಹಿಂದುತ್ವ ನಾಯಕರು. ಎಕ್ಸಾಕ್ಟ್ಲಿ ಹೌದು. ಈಗಾಗಲೇ ಬ್ರಿಗೇಡ್ ಸ್ಥಾಪನೆ ಮಾಡಿದ್ದಾರೆ ಈಶ್ವರಪ್ಪ ಅವರು. ಈಶ್ವರಪ್ಪ ಜೊತೆ ಶಾಸಕ ಯತ್ನಾಳ್ ಕೈ ಜೋಡಿಸ್ತಾರಂತೆ. ಶೀಘ್ರವೇ ಇವರಿಬ್ಬರು ಏನಾದರೂ ಒಂದಾಗ್ಬಿಟ್ರೆ ಅಲ್ಲಿಗೆ ಒಂದು ದೊಡ್ಡ ಹೊಸ ಪಕ್ಷ ಸ್ಥಾಪನೆಯಾಗೋದು ಕನ್ಫರ್ಮ್. ಲಿಂಗಾಯತ ಪ್ಲಸ್ ಕುರುಬ ಕಾಂಬಿನೇಷನ್ ಪಾರ್ಟಿ. ಜಾತಿ ಲೆಕ್ಕಾಚಾರ ಕೂಡ ಇಲ್ಲಿ ವರ್ಕೌಟ್ ಆಗುತ್ತೆ. ಈಶ್ವರಪ್ಪ ಯತ್ನಾಳ್ ಪ್ರಬಲ ಹಿಂದುತ್ವದ ನಾಯಕರು. ಒಂದು ಕಡೆ ಇಬ್ಬರೂ ಕೂಡ ಒಂದೇ ಅಜೆಂಡಾ ಹೊಂದಿರುವಂತ ನಾಯಕರು. ಹಿಂದುತ್ವ, ಮೂಲ ಹಿಂದುತ್ವಕ್ಕೋಸ್ಕರ ಪದೇ ಪದೇ ಮಾತನಾಡ್ತಾನೆ ಇರ್ತಾರೆ. ಹಾಗಾಗಿ ಇವರಿಗೆ ಹಿಂದುತ್ವದ ಅಜೆಂಡಾ ಫಾಲೋ ಮಾಡುವಂತ ಯುವಕ ಯುವತಿಯರ ಪಡೆ ಬೆಂಬಲಕ್ಕಿದೆ. ಇದರ ಜೊತೆಗೆ ಯತ್ನಾಳ್ ಅವರು ರಾಜ್ಯದ ಪ್ರಬಲ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಲ್ಲಿ ಒಬ್ಬರು. ಮತ್ತೊಂದು ಕಡೆ ಕುರುಬ ಸಮುದಾಯದ ಪ್ರಭಾವಿ ನಾಯಕರಲ್ಲಿ ಒಬ್ಬರು KS ಈಶ್ವರಪ್ಪ. ಇವರಿಬ್ಬರ ಕಾಂಬಿನೇಷನ್ ಹೆಂಗಿರುತ್ತೆ ಅಂತ ಅಂದ್ರೆ ಲಿಂಗಾಯತ ಪ್ಲಸ್ ಕುರುಬ ಜಾತಿ ಲೆಕ್ಕಾಚಾರವೂ ಕೂಡ ವರ್ಕೌಟ್ ಆಗುತ್ತೆ. ಹಾಗಾಗಿ ಈ ಇಬ್ಬರು ಸೇರಿ ಒಂದು ಪಾರ್ಟಿ ಸ್ಥಾಪನೆ ಮಾಡಿಬಿಟ್ರೆ ದೊಡ್ಡ ಮಟ್ಟದ ಬೆಂಬಲ ಇವರಿಗೆ ಸಿಗೋದ್ರಲ್ಲಿ ಅನುಮಾನನೇ ಇಲ್ಲ. ನೋಡಿ, ಬಿಜೆಪಿಯಿಂದ BS ಯಡಿಯೂರಪ್ಪ ಅವರನ್ನ ವಿರೋಧಿಸಿ ಹೊರಗಡೆ ಬಂದಿರೋರಲ್ಲಿ KS ಈಶ್ವರಪ್ಪನವರು ಕೂಡ ಒಬ್ರು. ಅದೇ ರೀತಿಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇದ್ದಾರೆ. ಅಂದ್ರೆ BS ಯಡಿಯೂರಪ್ಪ ಅವರ ಪುತ್ರರನ್ನ ವಿರೋಧಿಸುವವರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಇವರಿಬ್ಬರೂ ಕೂಡ ಒಂದೇ ಹಾದಿಯಲ್ಲಿದ್ದಾರೆ. ಇವರ ವಿರೋಧಿ BS ಯಡಿಯೂರಪ್ಪನವರು ಮತ್ತು ಅವರ ಪುತ್ರರು. ಕಳೆದ ಚುನಾವಣೆಯಲ್ಲಿ ಈಶ್ವರಪ್ಪನವರ ಪುತ್ರನಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ BS ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತನಾಡಿದ್ರು ಮತ್ತು ಸ್ಪರ್ಧೆಯನ್ನ ಕೂಡ ಮಾಡಿದ್ರು ಈಶ್ವರಪ್ಪನವರು. ಅಲ್ಲಿಗೆ ಬಿಜೆಪಿ ಪಕ್ಷದಿಂದ ಹೊರಗಡೆ ನಡೆದಿದ್ರು. ಅದಾದ ನಂತರ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯ ಮೇಲೆ ಕಣ್ಣಿಟ್ಟಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರೋಧಿಯೂ ಕೂಡ BS ಯಡಿಯೂರಪ್ಪ ಅಂಡ್ ಸನ್ಸ್. ಸೊ ಇವರಿಬ್ಬರ ವಿರೋಧಿಗಳು ಒಬ್ಬರೇ ಆಗಿರೋದ್ರಿಂದ ಇವರಿಬ್ಬರು ಒಂದಾಗುವಂತ ಚಾನ್ಸ್ ದಟ್ಟವಾಗಿ ಕಾಣಿಸ್ತಾ ಇದೆ.